ಎಂತ ಚಿನ್ನ ಅಂತ ನೋಡು, ಚಂದ್ರನ್ ಮೇಲೆ ಹೋಗೋದೇ ಬೇಡ. ಗುಂಡಿಲ್ ಬಿದ್ದು ಸಾಯ್ತೀರ ಇಲ್ವೋ, ಈ ನನ್ನ ಮಕ್ಳು ಸಡನ್ ಆಗಿ ಬಂದು ನೀನು ಹತ್ಕೊಳತ್ತಲ್ಲ, ಅದ್ರಿಂದ ಸತ್ತೋಗ್ತೀನಿ ಪಕ್ಕ. When your girlfriend calls and you are with your friend. ಹೇಳು. ಯಾ ಓಕೆ ಸರಿ, ನಾನು ಆಮೇಲೆ ಮಾಡ್ಲಾ? ಆಮೇಲೆ ಮಾಡ್ತೀಯಾ? ಓಕೆ ಬಾಯ್, ಐ ಲವ್ ಯು. ನಾನು ಅಷ್ಟೇ. ಬೇಕ್ ಐ ಲವ್ ಯು ಅಂತ ಹೇಳಿದ್ದು ನಾನು. ಸರಂಗೆ ಬಾಯ್. ಮಗ ಲಾಸ್ಟಲ್ಲಿ ಅದೇನೋ ಸಾರಂಗೆ ಅಂತಿದ್ದಲ್ಲ, ಅದೇನಿಲ್ವೋ ಈ ಸಾರಂಗೆ ಸಾರಾಗೇನಾ? ಹ್ಞೂ ಅಲ್ಲ, ಸಚಿನ್ ತೆಂಡೂಲ್ಕರ್ ಮಗಳು ಸಾರಾ ಹುಡುಗಿ ತಾನೆ. ಈ ಸಾರಂಗೆ ಸರ ಬೇಕಂತೆ, ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಓ ಅನಿಯಂಗ್ ಹೋಜ ಏನಂದೆ? ನೀನು ಯಾವ ಭಾಷೆಯಲ್ಲಿ ಅಂದೋ ನಾನು ಅದೇ ಭಾಷೆಯಲ್ಲಿ. ನಿಂಗೆ ಕೊರಿಯನ್ ಬರುತ್ತಾ? ಏನು ಇವನು ಒಬ್ಬಂಗೆ ಕೊರಿಯನ್ ಬರೋದು? ಹೇಗರ್ಬೇಡ ಖಜೂರ್. When you find your friend is in a relationship. ಅವನ್ನ ನೋಡಕ್ ಹೋಗ್ತಿದ್ಯಾ? ಹಾಂ, ಅವನ ಜೊತೆನೆ ಟೆಕ್ಸ್ಟ್ ಮಾಡ್ತಿರ್ತೀಯ. ಅವನೇ ಕೊಡ್ತಿರ್ಬೇಕನ್ನ ಚಿಪ್ಸು. ಮತ್ತಾಕ್ ತಿಂತಿದ್ಯಾ? ಇತ್ತು ಬರ್ತೀನಿ. ಅವನಿಗೆ ರೆಡ್ ಇಷ್ಟ ಅಂತ ಅದನ್ನೇ ತಗೊಂಬಿಡು. ಅವನ ನೆನ್ಸ್ಕೊಂಡು ಗೊಂಬೆ ಬೇರೆ ಇಟ್ಕೊಂಡಿದ್ದಾಳೆ. ಓ ಅವನಿಂದನೇ ಸತ್ತಿರ್ಬೇಕು. ನಿಂಗೆ ಕಾರ್ಡ್ ಓಡ್ಸಕ್ ಬರುತ್ತಾ? ಓ ಜಿ ಅಂತ ಹುಡುಕ್ತೀನಿ. ನಾವು ಕಂಟಿನ್ಯೂಸ್ ಆಗಿ ಓಡಿಸ್ಕೊಬಂದು ಕಾಲು ನೋದೈತೆ. ಹೌದಾ? ಸರಿ, ಅವ್ನು ನೋಡ್ಸ್ತಾನೆ ಬಿಡು. ಫುಲ್ ಸ್ಟಾರ್ಟ್ ಬಟನ್ ಇಲ್ವಾ? ಇಲ್ಲ. ರೈಡ್ ಮೋಡ್ ಡಯಲ್ ಬಟನ್ ಇಲ್ವಾ? ಇಲ್ಲ ಗುರು, ಇದೇನಾ? ಮೂರ್ ಇದೆ. ಒಂದು ಆಕ್ಸಿಲೇಟ್ರು, ಒಂದು ಬ್ರೇಕು, ಇದೇನು ಇನ್ನೊಂದು? ಏಯ್ ಕ್ಲಚ್ ಕಣ. ಅದ್ಯಾಕೆ ಆಟೋಮೆಟಿಕ್ ಕಾರ್ ಅಲ್ವಾ ಇದು? ತಗೊಂಡು 10 ರೂಪಾಯಿ ತಗೊಂಡು ಜಾತ್ರೆಯಲ್ಲಿ ರಿಮೋಟ್ ಕಾರ್ ತಗೊಂಡು ಮಾ ಒಂದು ಸ್ವಲ್ಪ ಟೀ ಮಾಡ್ಕೊಡಮ್ಮ. ಹೋಗಲೇ, ಮೊದಲೇ 50 ml ಹಾಲಿಗೆ 2 ರೂಪಾಯಿ ಜಾಸ್ತಿ ಆಗಿದೆ, ನಿನಗೆ ಟೀ ಬೇರೆನಾ? ತರ್ತಿದ್ದೆ ಅರ್ಧ ಲೀಟ್ರ್ ಹಾಲು, ಅದಕ್ಕೆ ಅರ್ಧ ಲೀಟ್ರ್ ನೀರು ಹಾಕ್ತಿದೆ. ಇನ್ಮೇಲೆ 1 ಲೀಟ್ರ್ ನೀರು ಹಾಕೋ ಅಷ್ಟೇ. ಏನಾಯ್ತು? ಯಾಕೆ ಚೇಸ್ ಮಾಡಕ್ಕೆ ಬರಲಿಲ್ಲ? ಫಸ್ಟ್ ಆಫ್ ಆಲ್ ಯಾರೂ ನನ್ನ ಮಾತು ಕೇಳಿಸ್ಕೊಳ್ಳಲ್ಲ. ಕಾಲೇಜಲ್ಲಿ ನನ್ನ ಫ್ರೆಂಡ್ಸು ನನ್ನ ಮಾತು ಕೇಳಿಸ್ಕೊತಿರ್ಲಿಲ್ಲ. ಆಫೀಸಲ್ಲಿ ನಮ್ಮ ಮ್ಯಾನೇಜರು ನಾನು ಹೇಳೋದನ್ನ ಕೇಳಲ್ಲ. ಇನ್ನು ಫ್ಯಾಮಿಲಿಲಂತೂ ಯಾರೂ ನನ್ನ ಮಾತಿಗೆ ಬೆಲೆನೂ ಕೊಡಲ್ಲ. ಗೊತ್ತಿರೋ ನಮ್ಮ ಮನೆಯವರು, ನನ್ನ ಫ್ರೆಂಡ್ಸು ಯಾರೂ ನನ್ನ ಮಾತು ಕೇಳಿಸ್ಕೊಳ್ಳಲ್ಲ. ಇನ್ನು ಗೊತ್ತಿಲ್ದಿರೋ ನೀನು ನನ್ನ ಮಾತು ಕೇಳಿಸ್ಕೊತೀರ. ಇನ್ಫ್ಯಾಕ್ಟ್ ನನ್ನ ಮಾತು ನಾನೇ ಕೇಳಲ್ಲ, ಅದಕ್ಕೆ ಸುಮ್ಮನೆ. ನಾನು ಕೇಳ್ತೀನಿ. ನಿಜವಾಗ್ಲೂ ನನ್ನ ಮಾತು ಕೇಳಿಸ್ಕೊತ್ಯಾ? ಇಲ್ಲಿ ಬಂದು ಕೂತ್ಕೊ. ಹೊಟ್ಟೆ ಹಸಿತಿದ್ಯಾ? ತಿನ್ನು ತಿನ್ನು. ಅಲ್ಲಿವರೆಗೂ ಸಾಕು ನಿಲ್ಸು. ಬೆಳಗ್ಗೆಯಿಂದ ಸಂಜೆವರೆಗೂ ವಟ ಅಂತಾನೆ ಇದೆಯಲ್ಲ. ತಗೋ ಹಿಡ್ಕೊ ನಿನ್ನ ಲ್ಯಾಪ್ಟಾಪು, ನಿನ್ನ ಫೋನು. ಮಾತಾಡಲ್ಲ ಯಾರು, ನನ್ನ ಮಾತು ಕೇಳಿಸ್ಕೊಳ್ಳೋ ಅಂತ ಬಡ್ಕೊತಿರ್ತೀಯಲ್ಲ. ಹಿಂಗೆ ಮಾತಾಡ್ರೆ ಯಾವ ನನ್ನ ಮಗ ಕೇಳಿಸ್ಕೊತಾನೆ? ಅಲ್ಲ, ನಾನು ಏನು ನಿಮಿಷ, ನೀನು ಕೊಟ್ಟಿರೋ ಟ್ರಾಮಾಗೆ ಇವೆರಡನ್ನ ಮಾರಿ ಥೆರಪಿ ತೊಗೊತೀನಿ ನಾನು. ಅಲ್ಲಿ ನೀವಾದರೂ ನನ್ನ ಮಾತು ಕೇಳಿಸ್ಕೊಳ್ಳಿ ಪ್ಲೀಸ್.
ಮಾಮ್ ಬಸ್ ಸ್ಟ್ಯಾಂಡಲ್ಲಿ ಒಂದು ಹುಡುಗಿ ನೋಡಿದೆ ಮಾಮ್ ಏನು ಸಕ್ಕದಾಗಿದ್ಲು ಗೊತ್ತಾ, ಸ್ಪೆಕ್ಸು ಓಪನ್ ಏರೋ ಪಾಪ್. ಹೆಸರು ಮೋನಿಕಾ, ನಮ್ಮ ಕಾಲೇಜೇ, ಕಂಪ್ಯೂಟರ್ ಸೈನ್ಸ್ ಬ್ರಾಂಚು. 10th 86%, ಸೆಕೆಂಡ್ PU 92%, ಫಸ್ಟ್ ಸೆಮ್ಮಲ್ಲಿ 2 ಸಬ್ಜೆಕ್ಟ್. ಹೋಗೆ ಅಪ್ಪಂದು ಬಿಸ್ನೆಸ್ ಇದೆ, ಅಮ್ಮ ಹೋಮ್ ಮೇಕರ್. ಮ್ಯಾಮ್ ಬಯೋಡೇಟಾನೇ ಹೇಳ್ತಿದ್ಯಲ್ಲ ಮ್ಯಾಮ್, ಆದರೆ ಅವಳಿಗೆ ಮದುವೆ ಆಗಿದೆಯಲ್ಲ, ಅವಳಿನ ಕಾಲೇಜಲ್ಲೇ ಇದ್ದಾಳಲ್ಲ, ರಾಜಸ್ಥಾನಿ ಅವರು ಚೈಲ್ಡ್ ಮ್ಯಾನ್. ಗಂಡನ್ ಅವಳ ಪಕ್ಕ ಎಲ್ಲೋ ಡ್ರೆಸ್ ಹಾಕೊಂಡಿದ್ದಲ್ಲ ಅವಳು, ಅವ್ರ ಅಣ್ಣ ನಮ್ಮ ಕಾಲೇಜಲ್ಲೇ ಲೆಕ್ಚರರ್. ಹೋಗ್ಲಿ, ಅವಳು ಹಿಂದೆ ಇದ್ದವಳು ಬ್ಲ್ಯಾಕ್ ಡ್ರೆಸ್, ಅವಳು ನಿನ್ಕಿಂತ 3 ವರ್ಷ ದೊಡ್ಡವಳು. ಪರವಾಗಿಲ್ಲ, ನಂಗೆ ಓಕೆ, ದೆಂಗಿಸ್ಕೊ. ಹೌದು, ನಿಂಗೆ ಇವೆಲ್ಲ ಹೆಂಗೆ ಹೋಗುತ್ತೋ ಅದೆಲ್ಲ ಹಂಗೆ. ಇದೆಲ್ಲ ಹಾಳಾಗೋಗ್ಲಿ ಮ್ಯಾಮ್, ಹೆವೆನ್ಲಿ ಪ್ರಿಯಾ ಅಂತ ಟೆಕ್ಸ್ಟ್ ಮಾಡ್ತಾಳೆ ಅವಳು. ಅದ್ ನಾನೇ ನಮ್ಮ ನಿನಗೈ ಲವ್ ಯು ಅಂದ ನಾನು. ಹೋಗ್ಲಿ ಬಿಡ, RCB ನೆಕ್ಸ್ಟ್ ವರ್ಷ ಗೆಲ್ಲತ್ತೆ. ಏನು ಗೆಲ್ಲೋದು, 14 ವರ್ಷ ಆಯಿತು, ಇನ್ಯಾವಾಗ ಗೆಲ್ಲೋದು ಕಪ್ನ? ಅಲ್ಲ, ಇಷ್ಟು ವರ್ಷ ಆದ್ರೂ ನೀನು ಹೆಂಗವ್ರು ಸಪೋರ್ಟ್ ಮಾಡ್ತಿದ್ಯಾ? 16 ವರ್ಷದಲ್ಲಿ 8 ಸಲ ಪ್ಲೇ ಆಫ್ಗೆ ಹೋಗಿದೆ, 3 ಸಲ ಫೈನಲ್ಗೆ ಹೋಗಿದೆ, ಎಷ್ಟೋ ಸೆಂಚುರಿ ಮಾಡಿದೆ, ಎಷ್ಟೋ ರೆಕಾರ್ಡ್ ಮಾಡಿದೆ. ನೀನು ಇದೆಯಾ 22 ವರ್ಷದಿಂದ, ಏನ್ ಕಿತ್ತಾಕಿದೀಯಾ? ನಿನಗೆ ಸಪೋರ್ಟ್ ಮಾಡ್ತಾ ಇರುವಾಗ RCB ಮಾಡಲ್ವಾ? ಅಲ್ಲ, ಇವಾಗ ನೀನು ನನಗೆ ಬೈದಿದ್ದ ಹೋಗ್ಲಿದ್ದ? ಯಾವಾಗ ಅಂಗಡಿಗೆ ಹೋಗೋದವ್ರಿ